ಫ್ರೆಂಡ್ಸ್, ಎಲ್ಲರೂ ವಿಡಿಯೋ ಸ್ವಾಗತ. ಓಕೆ, ನೋಡಿ ಇಲ್ಲಿ ದ ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಸಂಬಂಧಪಟ್ಟಂಥ ಹೊಸ ಕಾಲ್ಫಾರ್ಮ್ ಆಗಿದೆ. ಓಕೆ, ಇಂಡಿಯನ್ ಆರ್ಮ್ಡ್ ಫೋರ್ಸಸ್ ಅಂದರೆ ನೋಡಿ ಇಲ್ಲಿ ಡೈರೆಕ್ಟರೇಟ್ ಜನರಲ್ ಆರ್ಮ್ಡ್ ಫೋರ್ಸಸ್ ಮೆಡಿಕಲ್ ಸರ್ವಿಸಸ್. ಓಕೆ, DGAFMS. ಓಕೆ, ಈ ಒಂದು ಆಲ್ ಇಂಡಿಯಾ ಪೋಸ್ಟ್ ಗ್ರೂಪ್ಸ್ ಇದ್ದಾವೆ. ಗ್ರೂಪ್ ಸಿ ಸಂಬಂಧಪಟ್ಟಿರುವಂಥದ್ದು ಟೋಟಲ್ ಪೋಸ್ಟ್ಗಳು ಎಷ್ಟಿದೆ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ. ಓಕೆ, ಟೋಟಲ್ ಸುಮಾರು 113 ಪೋಸ್ಟ್ಗಳಿದ್ದಾವೆ. ಇಲ್ಲಿ ಕಾಣಿಸ್ತಿದೆ ಟೋಟಲ್ 113 ಪೋಸ್ಟ್ಗಳು. ಓಕೆ, ಇಲ್ಲಿ ನಿಮ್ಮ ಒಂದು ಕೆಟಗರಿ ತಕ್ಕಂಗೆ ಪೋಸ್ಟ್ಗಳಿದ್ದಾವೆ. ಎಷ್ಟೆಷ್ಟಿದೆ ಕ್ಲಿಯರಾಗಿ ಒಂದು ಸಲ ನೋಡ್ಕೊಳ್ಳಿ. ದಯವಿಟ್ಟು ಕ್ವಾಲಿಟಿನ HDಯಲ್ಲಿಟ್ಟು ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಅಂದರೆ ಮಾತ್ರ ನಿಮಗೆ ಇಡೀ ನೋಟಿಫಿಕೇಷನ್ ಅನಾಲೈಸಿಸ್ ಅಂದರೆ ಏನು ಇಂಪಾರ್ಟೆಂಟ್ ಇದೆ ಎಲ್ಲವೂ ಕೂಡ ತಿಳಿಯುತ್ತೆ. ಓಕೆ, ಇಲ್ಲಿ ನಿಮ್ಮ ಒಂದು ಸ್ಯಾಲ್ರಿ ಸ್ಟ್ರಕ್ಚರ್ನ ನೋಡ್ತಿರ್ಬೋದು ನೀವು. ಓಕೆ, ಇಲ್ಲಿ ಸ್ಟ್ರಕ್ಚರ್ಡ್ ಏನು ಸ್ಯಾಲ್ರಿ ಇದೆ ನೋಡಿ. ಸುಮಾರು ಎಷ್ಟು 19,000ದಿಂದ ಶುರು ಆಗುತ್ತೆ, ಅಂದರೆ 20,000 ಸ್ಯಾಲ್ರಿ ಇರುತ್ತೆ. ಮತ್ತು ಅದರ ಮೇಲೆ DA ಹಲವಾರು ಆ್ಯಡ್ ಆಗಿ ಸುಮಾರು ಒಂದು 28-30ರಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ನಿಮ್ಮ ಸ್ಯಾಲ್ರಿನ ಅಂದರೆ ನಿಮ್ಮ ಸಿಟಿ ಅಲವೆನ್ಸಸ್ಸು ಅವೆಲ್ಲ ಬೇರೆ ಬೇರೆ ಇರ್ತದೆ. ನಿಮ್ಮ ಒಂದು ಪೇ ಸ್ಕೇಲ್ ಅದು ಆಮೇಲೆ ಆ್ಯಡ್ ಆಗುತ್ತೆ. ಓಕೆ, ಬೇಸ್ಡ್ ಆನ್ ಲೊಕೇಶನ್. ಮತ್ತು ನೋಡಿ ಇಲ್ಲಿ ಕೆಟಗರಿಗೆ ಸಂಬಂಧಪಟ್ಟಿದ್ದು ಏಜ್ ಬಗ್ಗೆ ನೋಡೋದಾದರೆ ಇಲ್ಲಿ ಅಕೌಂಟೆಂಟ್ 30 ವರ್ಷ ಇದೆ. ಸ್ಟೆನೋಗ್ರಾಫರು ಸುಮಾರು 27 ವರ್ಷ, ಉಳಿದೆಲ್ಲ 27 ವರ್ಷ ಇನ್ನೂ ಇದ್ದಾವೆ. ಓಕೆ, ಇಲ್ಲಿ ನೋಡ್ಬೋದು 25-27 ವರ್ಷ ತನಕ ಇದ್ದಾವೆ. ಓಕೆ, ಇದಾದ ತಕ್ಷಣ ಇಲ್ಲಿ ನೋಡಿ ಅಕೌಂಟೆಂಟ್ ಆಗಿದ್ದರೆ ನಿಮಗೆ ಒಂದು ಡಿಗ್ರಿ ಇರಬೇಕು ಕಾಮರ್ಸ್ ಫೀಲ್ಡಲ್ಲಿ, ಅಥವಾ 12ನೇ ಕ್ಲಾಸಲ್ಲಿ ಕ್ವಾಲಿಫಿಕೇಷನ್ ಆಗಿರಬೇಕು. PUC ಮುಗಿದಿರಬೇಕು. 2 ವರ್ಷ ಎಕ್ಸ್ಪೀರಿಯೆನ್ಸ್ ಇರಬೇಕು. ಕ್ಯಾಶು, ಅಕೌಂಟ್ ಹ್ಯಾಂಡ್ಲಿಂಗು, ಬಜೆಟು, ಗೌರ್ಮೆಂಟ್ ಆಫೀಸು, ಆಟೋನಮಸ್ ಬಾಡಿ, ಈ ಥರ ಎಲ್ಲಾದರೂ ಒಂಥರ ಆಫೀಸು ಕೆಲಸ ಎಕ್ಸ್ಪೀರಿಯೆನ್ಸ್ ಸರ್ಟಿಫಿಕೇಟ್ ಇರಬೇಕು. ಸ್ಟೆನೋಗ್ರಾಫ್ ಗ್ರೇಡ್ 2 18-27, 12ನೇತೆ ಮುಗಿದಿರಬೇಕು. ನೆಕ್ಸ್ಟು ಸ್ಕಿಲ್ ಟೆಸ್ಟ್ ಏನಂದರೆ 10 minutes at 80 words per minute. ಓಕೆ, 10 ನಿಮಿಷದಲ್ಲಿ 80 words per minute. ಏನು ಸೇಮ್ ಆಸ್ ಮೆನ್ಷನ್ ಇನ್ ದ ಬಿಲೋ. ಮ್ಯಾನ್ಯುವಲ್ ಟೈಪ್ ರೈಟರ್. ಓಕೆ, 65 ಮಿನಿಟ್ಸಲ್ಲಿ ಇಂಗ್ಲೀಷು, 75 ಮಿನಿಟಲ್ಲಿ ಹಿಂದಿ. ಆರ್ ಆನ್ ಕಂಪ್ಯೂಟರ್ 50 minutes ಫಾರ್ ಇಂಗ್ಲೀಷ್ ಆ್ಯಂಡ್ 65 minutes ಫಾರ್ ಹಿಂದಿ. ಓಕೆ, ಸ್ಟೆನೋಗ್ರಾಫರ್ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೂಡ ಇರುತ್ತೆ. ಸ್ಟೆನೋಗ್ರಾಫರ್ ಅದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟು ಕ್ಲರ್ಕ್ ನೋಡಿ PUC ಇದ್ದರೆ ಸಾಕು. ಓಕೆ, ಟೈಪಿಂಗ್ ಸ್ಪೀಡ್ ಎಷ್ಟಿರಬೇಕು 30 words per minute ಇನ್ ಇಂಗ್ಲೀಷ್ ಆರ್ 25 words ಇನ್ ಹಿಂದಿ. ಓಕೆ, ನೆಕ್ಸ್ಟ್ ನೋಡೋದಾದರೆ ನೆಕ್ಸ್ಟ್ ಬರೋದು ಸ್ಟೋರ್ ಕೀಪರ್. ಓಕೆ, 12th class ಫ್ರಮ್ ರೆಕಗ್ನೈಸ್ಡ್ ಯೂನಿವರ್ಸಿಟಿ, 1 year ಎಕ್ಸ್ಪೀರಿಯೆನ್ಸ್ ಇನ್ ಹ್ಯಾಂಡ್ಲಿಂಗ್ ಸ್ಟೋರ್ಸ್. ಓಕೆ, ಇಷ್ಟಿರೋದು. ಫೋಟೋಗ್ರಾಫರ್ ಅಂದರೆ 12ನೇ ಪಾಸ್ ಇರಬೇಕು, ಅಥವಾ ಫೋಟೋಗ್ರಫಿಯಲ್ಲಿ ಯಾವುದಾದ್ರೂ ಕೋರ್ಸ್ ಮಾಡಬೇಕು. ಡಿಪ್ಲೊಮೊ ಫೋಟೋಗ್ರಫಿ ಇರುತ್ತೆ. 3 years ಎಕ್ಸ್ಪೀರಿಯೆನ್ಸ್ ಇರಬೇಕು ಅಟ್ಲೀಸ್ಟ್. ಆ್ಯಂಡ್ ಮಸ್ಟ್ ಬಿ ಎ ಫುಲ್ಲಿ ಕನ್ವರ್ಸೆಡ್ ಆರ್ಟ್ ಆ್ಯಂಡ್ ಟೆಕ್ನಿಕ್ ಫೋಟೋಗ್ರಫಿ, ನಾಲೆಜ್ ಆಫ್ ಲ್ಯಾಬೊರೇಟರಿ ಪ್ರೊಸೆಸಿಂಗ್. ಓಕೆ, ಫೈರ್ಮ್ಯಾನ್ 18ರಿಂದ 25 ವರ್ಷ, SLC ಮುಗಿದಿರಬೇಕು. ನೋಡಿ ಫಿಸಿಕಲ್ ಫಿಟ್ನೆಸ್ 155 ಸೆಂಟಿಮೀಟ್ರು, 155 ಮಿನಿಮಮ್ ಏನು ಫೀಮೇಲ್ಸ್ಗೆ 5 ಸೆಂಟಿಮೀಟ್ರ್ ರಿಲ್ಯಾಕ್ಸೇಷನ್ ಇರುತ್ತೆ. ಇಲ್ಲಿದೆ ನಿಮ್ಮ ಚೆಸ್ಟು 81ರಿಂದ 85ರವರೆಗೆ ಇರಬೇಕು. ನೆಕ್ಸ್ಟು ನಿಮಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಓಕೆ, ಫೈರ್ಮ್ಯಾನ್ ಎಸ್ಪೆಷಲಿ ಅದು ಬಿಟ್ಟು ಮತ್ತು ಯಾರಿಗೂ ಫಿಸಿಕಲ್ ಇರೋದಿಲ್ಲ. ಕ್ಯಾರಿಂಗ್ ಅ ಮ್ಯಾನ್ ಫೈರ್ ಲಿಫ್ಟ್ ಅಂದರೆ ಸುಮಾರು 180 ಮೀಟರ್ 96 ಸೆಕೆಂಡಲ್ಲಿ ಹೋಗಿರಬೇಕು ವೇಟ್ನ ತೆಗೆದುಕೊಂಡು. ನೆಕ್ಸ್ಟು ಕ್ಲಿಯರಿಂಗ್ 2.7 meters ವೈಡ್ ಡಿಚ್ ಲ್ಯಾಂಡಿಂಗ್ ಆನ್ ಬೋತ್ ಫೀಟ್. ಓಕೆ, ನೆಕ್ಸ್ಟು ಕ್ಲಿಂಬಿಂಗ್ 3 meters ವರ್ಟಿಕಲ್ ರೋಪ್ ಯೂಸಿಂಗ್ ಆ್ಯಂಡ್ ಟೆಕ್ನಿಕಲ್ ಏನಾಗಿರಬೇಕು ನೋಡಿ. ನೀವು ಟೆಕ್ನಿಕಲ್ಲು ನೀವು ಟ್ರೈನಿಂಗ್ನ ಒಳಗೊಂಡಿರಬೇಕು. ನೆಕ್ಸ್ಟು ಹಾಸ್ಪಿಟಿಂಗ್ಸ್, ಫೈರ್ ಅಪ್ಲಯನ್ಸಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಲೈಕ್ ಫೈರ್ ಇಂಜನ್ಸ್. ಓಕೆ, ಈ ಥರ ಎಲ್ಲ ಕೆಲಸನ ಮಾಡಬೇಕಾಗುತ್ತೆ. ಡಿಸೈರಬಲ್ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಎಕ್ಸ್ಪೀರಿಯೆನ್ಸ್ ಇರಬೇಕು, ಜನರಲ್ ಫೈರ್ ಫೈಟಿಂಗ್ ಕೋರ್ಸ್ನ ಮುಗಿಸಿರ್ಬೇಕು. ಈ ಥರ ಇದೆ ಆಪ್ಷನ್. ಕುಕ್ ಅಡುಗೆ ಮಾಡುವಂಥ. ಓಕೆ, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿರಬೇಕು. ಓಕೆ, ಮತ್ತು ನೀವೊಂದು ಅದರಲ್ಲಿ ನಿಮ್ಮ ಒಂದು ಅನುಭವ ಇರಬೇಕು ಕುಕ್ಕಿಂಗಲ್ಲಿ. ಓಕೆ, ಎಷ್ಟು ನಿಮಗೆ ಅನುಭವ ಇರುತ್ತೋ ಅಷ್ಟು ಒಳ್ಳೆಯ ಪೋಸ್ಟ್ ಸಿಗುತ್ತೆ. ಓಕೆ, ಕುಕ್ಕಿಂಗ್ ಅಂದರೆ ಸೆಲೆಕ್ಟ್ ಆಗೋ ಚಾನ್ಸ್ ಭಾಳ ಇರುತ್ತೆ. ಲ್ಯಾಬ್ ಅಟೆಂಡೆಂಟ್ SLC ಮುಗಿದಿರಬೇಕು. ಓಕೆ, ಒಂದು ಸಬ್ಜೆಕ್ಟ್ ಇರಬೇಕು ವಿಜ್ಞಾನಕ್ಕೆ ಸಂಬಂಧಪಟ್ಟಿರೋದು. ನೆಕ್ಸ್ಟು ನೋಡಿ ಲ್ಯಾಬೊರೇಟರಿ ಕೆಮಿಕಲ್ ಡ್ರಗ್ ಫ್ಯಾಕ್ಟ್ರಿ 1 year ಎಲ್ಲಾದರೂ ಕೆಲಸ ಮಾಡಿರಬೇಕು. ಮಲ್ಟಿ ಟಾಸ್ಕಿಂಗ್ ಸ್ಟಾಫ್ ಅಂತ ಬರ್ತಾರೆ. ಮೆಟ್ರಿಕ್ಯುಲೇಷನ್ SLC ಇದ್ದರೆ ಸಾಕು. ಟ್ರೇಡ್ಸ್ ಮ್ಯಾನ್ ಮೇಟ್ 18ರಿಂದ 25 ವರ್ಷ. ಇಲ್ಲಿ SLC ಅಥವಾ ಎಕ್ಸ್ ಸರ್ವಿಸ್ಮೆನ್ಗೆ ಒಂದು ಹೆಚ್ಚಿನ ಆದ್ಯತೆ ಕೊಡ್ತಾರೆ. ನೆಕ್ಸ್ಟು ವಾಷರ್ ಮ್ಯಾನ್ ಅಂತ ಬರ್ತಾರೆ. ಇವರಿಗೆ SLC ಮತ್ತು ಆ ಟ್ರೇಡಲ್ಲಿ ಎಕ್ಸ್ಪೀರಿಯೆನ್ಸ್ ಇರಬೇಕು, ಅಥವಾ ಒಂದು ಪ್ರೊಫೆಷನ್ಸಿ ಇರಬೇಕು, ಅನುಭವ ಇರಬೇಕು. ಕಾರ್ಪೆಂಟ್ರ್ ಜಾಯ್ನರ್ ನೋಡಿ, ಇದು ಕಾರ್ಪೆಂಟ್ರ್
ಇದನ್ನು SLC ಮುಗಿದು ಅದರಲ್ಲಿ ಸರ್ಟಿಫಿಕೇಟ್ ಅಥವಾ ಒಂದು 2-3 ವರ್ಷ ಎಕ್ಸ್ಪೀರಿಯೆನ್ಸು. ಟಿನ್ ಸ್ಮಿತ್ 18 ಇಂದ 25 ವರ್ಷ SLC ಮುಗಿದಿರಬೇಕು, 3 ಇಯರ್ ಎಕ್ಸ್ಪೀರಿಯೆನ್ಸ್. ಇನ್ನು ನೆಕ್ಸ್ಟ್ ನೋಡೋಣ, ದ ಕ್ರೂಷಿಯಲ್ ಡೇಟ್ ಫಾರ್ ರೀಕನಿಂಗ್ ದ ಏಜ್ ಲಿಮಿಟ್ ಆ್ಯಂಡ್ ಎಸೆನ್ಷಿಯಲ್ ಕ್ವಾಲಿಫಿಕೇಷನ್ ಇದೆ. ಓಕೆ, ಇಲ್ಲಿ 3, 5, 10 ರಿಸರ್ವೇಷನ್ ಸಂಬಂಧಪಟ್ಟಿರೋದು. ನೆಕ್ಸ್ಟ್ ಮೋಡ್ ಆಫ್ ಸೆಲೆಕ್ಷನ್ ಇರುತ್ತೆ ನೋಡಿ. ಮೊದಲನೇದಾಗಿ 100 ಮಾರ್ಕ್ಸಿಂದ ಟೆಸ್ಟ್ ಇರುತ್ತೆ. 2 ಪಾರ್ಟ್ಸ್ ಇರುತ್ತೆ. ಒಂದು ಟೈಪಿಂಗ್ ಟೆಸ್ಟ್, ನೀವೇನು ಹೇಳಿದ್ರೆ ಕ್ಲರ್ಕ್ ಆಗಲಿ ಏನು ಯಾವುದಕ್ಕೆ ಟೈಪಿಂಗ್ ಟೆಸ್ಟ್ ಇದೆ ಅವರಿಗೆಲ್ಲ ಟೈಪಿಂಗ್ ಟೆಸ್ಟ್ ಇರುತ್ತೆ. ಓಕೆ, ಇನ್ನು ನೆಕ್ಸ್ಟು ಸಪೋಸ್ ನಿಮಗೇನಾದರೂ ಟೈಪಿಂಗ್ ಟೆಸ್ಟ್ ಇಲ್ಲ, ಈಗ ವಾಷರ್ ಮ್ಯಾನ್ಗೆ ಅವರಿಗೆ ಟ್ರೇಡ್ ಅಂತ ಕರೀತಾರೆ. ಅಂದರೆ ಅವರ ವೃತ್ತಿಯ ಒಂದು ತಗೋತಾರೆ. ಈ ಕುಕ್ಕಿನ ಒಂದು ಸಪ್ರೇಟ್ ಇದು ಇರ್ತವೆ ಎಕ್ಸಾಮ್, ಅಂದರೆ ಪ್ರೊಸೆಸ್ ಇರುತ್ತೆ, ಆ ಪ್ರೊಸೆಸ್ನ ಮಾಡ್ತಾರೆ. ಓಕೆ, ಟ್ರೇಡು. ನೆಕ್ಸ್ಟು ಅದಾದ ತಕ್ಷಣ ಎಕ್ಸಾಮ್ ಪ್ಯಾಟರ್ನ್ ಏನಿರುತ್ತೆ ನೋಡಿ. ರೀಸನಿಂಗ್ 25 ಮಾರ್ಕ್ಸ್ ಇರುತ್ತೆ, ನ್ಯೂಮೆರಿಕಲ್ ಆ್ಯಪ್ಟಿಟ್ಯೂಡ್ 25 ಮಾರ್ಕ್ಸ್, ಇಂಗ್ಲೀಷ್ 25, GK 25, ಟೋಟಲ್ 100 ಮಾರ್ಕ್ಸ್. ರಿಟರ್ನ್ ಎಕ್ಸಾಮ್ಸ್ ವಿಲ್ ಬಿ 2 ವರ್ಷ ಸಮಯ ಇರುತ್ತೆ. ಸ್ಟ್ಯಾಂಡರ್ಡ್ ಆಫ್ ರಿಟರ್ನ್ ಟೆಸ್ಟ್ ವಿಲ್ ಬಿ ನೋಡಿ, ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಿರಂಗೆ ಇರುತ್ತೆ. ನೆಕ್ಸ್ಟು ದ ಕ್ವಶನ್ ವಿಲ್ ಬಿ ಇಂಗ್ಲೀಷ್ ಮತ್ತು ಹಿಂದಿ ಮಾತ್ರ. ಓಕೆ, ನೆಕ್ಸ್ಟು ಕ್ವಾಲಿಫೈಯರ್ ಆಗ್ತಾರೆ ನೋಡಿ ಎಕ್ಸಾಮ್, ರಿಟರ್ನ್ ಎಕ್ಸಾಮಿನೇಷನ್. ಟ್ರೇಡ್ ಸ್ಪೆಸಿಫಿಕ್ ಟೆಸ್ಟಿಗೆ ಕರೀತಾರೆ ನಿಮ್ಮನ್ನು. ಓಕೆ, ನಿಮಗೆ ಅಪ್ಲೈಡ್ ಫಾರ್, ನೀವೆಲ್ಲ ಅಪ್ಲೈ ಮಾಡಿರ್ತಾರಲ್ಲ, ದ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಟು ಬಿ ಕಾಲ್ಡ್ ಫಾರ್ ಟ್ರೇಡ್ ಟೆಸ್ಟ್ ವಿಲ್ ಬಿ 7 ಟೈಮ್ಸ್ ದ ನಂಬರ್ ಆಫ್ ವೇಕನ್ಸೀಸ್. ಅಂದರೆ 1:5 ಅಥವಾ 1:7 ಮೇಲೆ ಒಂದು ಲಿಸ್ಟ್ನ ಬಿಡ್ತಾರೆ, ಆ ಲಿಸ್ಟಲ್ಲಿ ಕರೀತಾರೆ. ಓಕೆ, ಇನ್ನು ಮತ್ತೆ ಏನೇನು ಹೇಳ್ತಾರೆ ನೋಡಿ. ಇಂಡಿಯಾ ಸರ್ವಿಸ್ ಅಂದರೆ ಭಾರತದಲ್ಲಿ ಎಲ್ಲಿ ಬೇಕಾದ್ರೆ ಕೊಡ್ಬೋದು. ಓಕೆ, ಇಂಡಿಯನ್ ಗೌರ್ಮೆಂಟ್ ಜಾಬ್ ಅಂದರೆ ಹಾಗೆ ಇರುತ್ತೆ. ಡಬಲ್ ಎಂಟರ್ ಪರ್ಸನ್ ಕ್ಯಾನ್ ಬಿ ಕಾಲ್ಡ್ ಫಾರ್ ರಿಟರ್ನ್ ಟೆಸ್ಟ್. ಬರೀ ಅಪ್ಲಿಕೇಶನ್ ಹಾಕಿದ ತಕ್ಷಣ ನೀವು ಡೈರೆಕ್ಟ್ ಏನಾಗಿ ಕರಿಬೇಕಂತಿಲ್ಲ. ಓಕೆ, ಎಕ್ಸಾಮ್ ಬರೋದು ಪಾಸ್ ಆದರೆ ಕರೀತಾರೆ. ಕ್ಯಾಂಡಿಡೇಟ್ಸ್ ಆರ್ ಬ್ರಿಂಗ್ ಒರಿಜಿನಲ್ ಸರ್ಟಿಫಿಕೇಟ್ಸ್. ಓಕೆ ನೋಡಿ, ಟ್ರೇಡ್ ಸ್ಪೆಸಿಫಿಕ್ ಟೆಸ್ಟ್ ಆ ಸಮಯದಲ್ಲಿ ನೀವು ಒರಿಜಿನಲ್ ಸರ್ಟಿಫಿಕೇಟ್ ತೆಗೆದುಕೊಂಡು ಹೋಗಿರಬೇಕು. ಇನ್ಕಂಪ್ಲೀಟ್ ಅಪ್ಲಿಕೇಶನ್ ವಿಲ್ ಬಿ ರಿಜೆಕ್ಟ್. ಓಕೆ, ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ರಿಜೆಕ್ಟ್ ಮಾಡ್ತಾರೆ ನೋಡಿ. ನೋ TAT ವಿಲ್ ಬಿ ಪೇಡಿಂಗ್ ರಿಟರ್ನ್ ಟೆಸ್ಟ್ ಆ್ಯಂಡ್. ಓಕೆ, ಅಂದರೆ ನಿಮಗೆ ಎಕ್ಸ್ಟ್ರಾ ಅಲವೆನ್ಸಸ್ ಏನೂ ಕೊಡೋದಿಲ್ಲ. ದ ರಿಟರ್ನ್ ಎಕ್ಸಾಮ್ ಅಂದರೆ ಯಾವ ಟೈಮಲ್ಲಿ ಎಕ್ಸಾಮಲ್ಲಿ ಅಥವಾ ನೀವೇನೋ ಟ್ರೈನಿಂಗ್ ಸಮಯದಲ್ಲಿ, ಟ್ರೈನಿಂಗ್ ಅಂದರೆ ನೀವು ಟ್ರೇಡ್ ಏನೋ ಹೋಗಿರ್ತೀರಿ ನೋಡಿ, ನಿಮಗೆ ಸದಾ ಫಿಸಿಕಲ್ಲು ಫಿಸಿಕಲ್ ಇರೋದಿಲ್ಲ. ಎಕ್ಸಾಮಲ್ಲಿ ಯಾವುದು ದುಡ್ಡು ಕೊಡೋದಿಲ್ಲ ನಿಮಗೆ ಎಕ್ಸಾಮ್ ಅಟೆಂಡ್ ಆಗಿದ್ದಕ್ಕೆ. ಮತ್ತು ಅಲ್ಲಿ ನೀವು ಟ್ರೇಡ್ಗೆ ಏನು ಹೋಗಿರ್ತೀರ ನೋಡಿ, ಫಿಸಿಕಲ್ ಥರ ಟ್ರೇಡ್ ಎಕ್ಸಾಮ್ ಇರ್ತಾನೆ ಅಲ್ಲಿ, ಅಂದರೆ ಟೆಸ್ಟಲ್ಲಿ ನಿಮಗೆ ದುಡ್ಡು ಕೊಡೋದಿಲ್ಲ. ಓಕೆ, ಶುಡ್ ಒಂದು ನೋಡಿ ಮಂತ್ ಆಫ್ ಫೆಬ್ರವರಿ, ಮಾರ್ಚ್. ಇದೇ ಫೆಬ್ರವರಿ ಮತ್ತು ಮಾರ್ಚಲ್ಲಿ ಅನೌನ್ಸ್ ಮಾಡ್ತಾರೆ. ಓಕೆ, ಇಲ್ಲಿ ಕೇಳ್ತಾರೆ, ಇನ್ ಕೇಸ್ ನಂಬರ್ ಆಫ್ ದ ಕ್ಯಾಂಡಿಡೇಟ್ ಇಸ್ ಮೋರ್, ಇಟ್ ಈಸ್ ನಾಟ್ ಪಾಸಿಬಲ್ ಟು ಅಕೊಮಡೇಟ್ ಇನ್ ಪ್ರಿಫರ್ಡ್ ಚಾಯ್ಸ್ ಸೆಂಟರ್ ವಿತ್ ದೆನ್ ಓನ್ಲಿ ವಿಲ್ ಬಿ ರೆಕಮೆಂಡೆಡ್ ಇನ್ ನಿಯರೆಸ್ಟ್ ಸೆಂಟರ್. ಹವೆವರ್ ಎಫರ್ಟ್ ವಿಲ್ ಬಿ ಮೇಡ್ ಅಕೌಂಟ್ ದ ಹೂ ವಿಲ್ ಬಿ ನೋಡಿ 12-15 ಎಕ್ಸಾಮ್ ಸೇಮ್ ಸೆಂಟರ್ ಆಫ್ ಎಕ್ಸಾಮಿನೇಷನ್. ಓಕೆ, ಇಷ್ಟು ಇಡೀ ಸಂಪೂರ್ಣವನ್ನು ನೋಟಿಫಿಕೇಷನ್ ಡಿಸ್ಕಸ್ ಮಾಡಿದ್ದೀನಿ. ಓಕೆ, ಇದರ ಜೊತೆಗೆ ಎಕ್ಸಾಮ್ ಫೀಸ್ದು ಯಾವುದೇ ಥರ ನೋಟಿಫಿಕೇಷನಲ್ಲಿ ಏನು ಮೆನ್ಷನ್ ಮಾಡಿಲ್ಲ. ಸಪೋಸ್ ನೋಡಿ, ಒಂದು 100 ರೂಪೀಸ್ ಆದರೂ ಇರಬೇಕು, ಇಲ್ಲ 250 ಇಷ್ಟೇ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಯೂಶ್ವಲಿ. ಓಕೆ, ಇದರಲ್ಲೇ ಇರೋದು, ಅದಕ್ಕಿಂತ ಜಾಸ್ತಿ ಏನೂ ಇರೋದಿಲ್ಲ. ಓಕೆ, ಇಷ್ಟು ಕ್ಲಿಯರ್ ಆಗಿ, ಬಟ್ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ ಇಲ್ಲಿ ಎಕ್ಸಾಮ್ ಫೀಸ್ ಬಗ್ಗೆ DD. ಓಕೆ, ಮೇ ಬಿ ಕೆಲವೊಂದು ಸಲ 0 ಇರ್ಬೋದು, ಬಟ್ ಅದನ್ನು ನಾವು ಅಪ್ಲಿಕೇಶನ್ ಹಾಕಲೇ ತಿಳಿಸ್ತೀವಿ. ಓಕೆ ನೋಡಿ, ಅದರ ಜೊತೆಗೆ ಭಾಳ ಒಂದು ಇಂಪಾರ್ಟೆಂಟ್ ಮಾಹಿತಿ ಏನಂದರೆ, ನಾವು ಕೂಡ ಈ ಒಂದು ಏನು ನಿಮಗೆ ಪೋಸ್ಟ್ಗೆ ಬೇಕಂದರೆ ಜಾಬ್ನ ಅಪ್ಲೈ ಮಾಡಿಕೊಡ್ತೀವಿ. ಓಕೆ, ನಮ್ಮ ಒಂದು ವಾಟ್ಸಪ್ ಚಾನಲ್ ಆಗಲಿ, ಟೆಲಿಗ್ರಾಮ್ ಚಾನಲ್, ನೀವು ಅಲ್ಲಿ ನಿಮಗೆ ಡೈರೆಕ್ಟ್ ನಮ್ಮ ಗ್ರೂಪಲ್ಲಿ ಜಾಯ್ನ್ ಆಗಿ ಮೆಸೇಜ್ ಮಾಡೋ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಒಂದು ಅಪ್ಲಿಕೇಶನ್ಗೆ 80 ರೂಪಾಯಿ ಚಾರ್ಜಸ್ ಮಾಡ್ತೀವಿ ಮತ್ತು 70 ರೂಪಾಯಿ ಇದು ಬೇಸ್ಡ್ ನೋಡಿ. ಅಪ್ಲಿಕೇಶನ್ ಲೆಂದಿ ಪ್ರೊಸೆಸ್ ಮೇಲೆ 70 ಮತ್ತು 80 ಡಿಸೈಡ್ ಮಾಡಿದ್ದೀವಿ. ಓಕೆ, ರಿಜಿಸ್ಟ್ರೇಷನ್ನು ಮತ್ತು ಎಲ್ಲ ಅಪ್ಲಿಕೇಶನ್ ಹಾಕ್ಕೊಡ್ಬೇಕಾದ್ರೆ 80 ರೂಪಾಯಿ. ಇನ್ನು ಕೆಲವೊಂದು SSC ಎಕ್ಸಾಮ್ಗಳಿಗೆ ಎಲ್ಲ 70 ರೂಪಾಯಿ ಚಾರ್ಜ್ ಮಾಡ್ತೀವಿ. ಓಕೆ, ಇಲ್ಲಿ 2 ಥರ ಪ್ರೊಸೆಸ್ ಇರುತ್ತೆ. ಓಕೆ, ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಮೆಸೇಜ್ ಮೂಲಕ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.